ಎಲ್ಲೋ ಎಲ್ರು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಗೊತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವ್ ಅನ್ಕೊಂಡ್ರಿ ಏನಂತ? ಏರ್ಪೋರ್ಟ್ ಅಲ್ಲಿ ಹೋಗಿ ನೀನು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತನ ನಾನು ಸ್ವಲ್ಪ ಏರ್ ಕಟ್ ಮಾಡಿಸ್ತಿದ್ದನ್ನು ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಟ್ರಿಪ್ಗೋಸ್ಕರ ಮಾಡ್ಸಿದೀನಿ. ಹೇಗಿದೆ ಏರ್ ಕಟ್? ಹೇಗಿದ್ದೀರಿ? ನೋಡಿ, ನಮ್ಮ ಯಜಮಾನ್ರೆ ಓಕೆ ಅಂತ ಅಂದ್ಮೇಲೆ ನಿಮ್ಗೆ ಇಷ್ಟ ಆಗತ್ತೆ ನೋಡಿ. ಚೆನ್ನಾಗಿದೆ ಅಲ್ಲ? ವೆಲ್ಕಮ್ ಬ್ಯಾಕ್. ರೆಡಿ ಆಗಿದ್ದೀನಿ, ನಾನು ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಕಾಯ್ತಾ ಇದ್ದೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಬುಕ್ ಮಾಡಿದ್ದೀನಿ. ಹಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಅಕ್ಕ ಹೇಳು, ಶೋಭಾ ಅಂತ. ನನ್ ಗೊತ್ತಿಲ್ಲ, ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾಳೆ. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ದಾಳೆ. ಸರ್ಪ್ರೈಸ್ ಅದು, ಬಟ್ ಗೊತ್ತೇ ಇರ್ಲಿಲ್ಲ ನನಗೆ. ದೊಡ್ಡ ಸರ್ಪ್ರೈಸ್ ಇದು. ತುಂಬಾ ಖುಷಿ ಆಗ್ತಿದೆ. ಅಕ್ಕ ಅಂತ ಅಂದ್ರೆ ಬರೀ ಅಕ್ಕನೇ ಅಲ್ಲ, ಖುಷಿಗಂತೂ ಇರೋದೇ ಇಲ್ಲ ಅವಳು. ನೀನ್ ಹೆಂಗಾರ ಎಂಜಾಯ್ ಮಾಡು ಅಂತ ಹೇಳ್ತಾಳೆ. ಕಷ್ಟ ಅಂತ ತಕ್ಷಣ ಬೇಗ ಫಸ್ಟ್ ಅಟೆಂಡ್ ಆಗೋದು ಇವಳೇನೆ. ಎರಡೇ ತಾಯಿ ಅಂತ ಹೇಳೋದು ತಪ್ಪಿಲ್ಲ. ಫಸ್ಟ್ ನಾನು ಏನಾರ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ್ರೆ ಒಂದು ದಿನಕ್ಕೊಂದು 20 ಕಾಲ್ ಮಾಡಿರ್ತಾಳೆ. ಖುಷಿ ಆಗಿದ್ದೀನಿ ಅಂದ್ರೆ ಒಂದು ವಾರ ಕೂಡ ಕಾಲ್ ಮಾಡಲ್ಲ, ಆ ತರ ಕ್ಯಾಟಗರಿ. ಸೊ ನಂಗೆ ತುಂಬಾ ಖುಷಿ ಅಂತ ಅಕ್ಕನ್ ಪಡೆಯೋದಕ್ಕೆ. ನನ್ ನಿಜವಾಗ್ಲೂ ಅಕ್ಕಿ, ಸೋಲಕ್ಕಿ. ಸೊ ಕೊನೆಯದಾಗಿ ಯಜಮಾನ್ ರಥ ಮತ್ತೆ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ. ದೇಶಕ್ಕೆ ಹೋಗ್ತಾ ಇದೀನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನೀವ್ ಯಾರು ಅಂತ ಗೊತ್ತಲ್ಲ? ನಮ್ಮ ಯಾವಾಗ ಸುಮಾರು ಜನ ಹೇಳ್ತಾ ಇರ್ತೀರಾ ಅಮ್ಮ ಮಗಳು ಹೋಲಿಕೆ ಒಂದೇ ತರ ಇದೆ ಅಂತ. ಸುಮಾರು ಜನ ನೋಡಿದೀರಾ ಆಲ್ರೆಡಿ. ಅಮ್ಮ ಯಾರು ಅಂತ ಗೊತ್ತಿದೆ, ಗೊತ್ತಿಲ್ದವ್ರಿಗೆ ಹೇಳ್ತಾ ಇದ್ದೀನಿ ನನ್ನ ಅಮ್ಮ ಅಂತ. ಅಕ್ಕ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಮಗಳೇ ಒಳ್ಳೇದಾಗ್ಲಿ. ಹೊರಡ್ತಾ ಇದೀನಿ, ಟೈಮ್ ಆಯ್ತು. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಸಪೋರ್ಟ್ ನನಗೆ ಯಾವಾಗ್ಲೂ ಎನಿ ಟೈಮ್ ಬೇಕು. ಥ್ಯಾಂಕ್ ಯು. ಮತ್ತೆ ಸಿ ಯು ನ್ಯೂ ಏರ್ಪೋರ್ಟ್. ಬಾಯ್, ಸಿ ಯು. ಏನೋ ಡಮ್ಮಂತು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್. My heart rages around like an ocean in my head because there are so many things that ಏರ್ಪೋರ್ಟ್ಗೆ ಜಸ್ಟ್ ರೀಚ್ ಆದ್ವಿ. ಎಷ್ಟು ಚಂದ ಇದೆ ಅಲ್ವಾ ನಮ್ಮ ಏರ್ಪೋರ್ಟು. ಆ್ಯಕ್ಚುಲಿ ಎಲ್ಲ ಏರ್ಪೋರ್ಟ್ಗಿಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟೇ ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಜಸ್ಟ್ ವಾಚ್. ಇಷ್ಟೊತ್ತಾಗಿದೆ, ಇನ್ನು ವೇಟ್ ಮಾಡ್ತಿದ್ದೀನಿ. ಇನ್ನು ಬಂದಿಲ್ಲ ಅವಳು. ಯಾರು ಬರ್ತಾರೆ ಅಂತ ರಿವೀಲ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಇನ್ನೂ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀನಿ, ಯಾರು ಬರ್ತಾರೆ ಅಂತ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ನೋಡಿ. ಇನ್ನು ವೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಬ್ರು ಸಿಕ್ಕಿದ್ದಾರೆ ಮಾತಾಡ್ಲಿಕ್ಕೆ. ಅವ್ಳು ಬರೋವರೆಗೂ ಇವರೇ ಕಂಪ್ನಿ ಕೊಡ್ತಾರೆ. ಸೊ ನೋಡೋಣ ಎಷ್ಟು ಗಂಟೆಗೆ ಬರ್ತಾಳೆ ಅವಳು. ವೇಟ್ ಮಾಡ್ತಾ ಇರ್ತೀನಿ. ಸೊ ಯಾರು ಅಂತ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ. ಎಷ್ಟು ಲೇಟಾಗಿ ಬರ್ತಾಳೆ, ಬೇಗ ಬಾ ಅಂತ ಹೇಳಿದ್ರೆ. ಟೈಮ್ ತಗೊಂಡ್ಯಾ? ಹೇಳ್ತಿದ್ದೆ ಅಲ್ವಾ ನಾನು ಫಸ್ಟ್ ಲೇಟ್ ಬರೋದಂತ ಅಂದ್ಬಿಟ್ಟು. ಯಾವಾಗ ಎಷ್ಟೊತ್ತಾಯ್ತು? ಇವಾಗ ಜಸ್ಟ್ ಒಂದು 15 ಮಿನಿಟ್ಸ್ ಆಯ್ತಾ? ಅವ್ರು ಯಾರು ನಿಮ್ದು ಹೊಸ ಫ್ರೆಂಡ್? ಇನ್ನೇನ್ ಮಾಡೋದು, ನೀವು ಸಿಗ್ಲಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಚೆಕ್ ಇನ್, ಪಾಸ್ಪೋರ್ಟಿಗೆ ಸೀಲು ಎಲ್ಲ ಆಗಿದೆ. ಇವಾಗ ಹೊರಗಡೆ ಹೋಗ್ತಾ ಇದೀವಿ.
ಆ, ಏನೇನಿದೆ ಅಂತ ಗೊತ್ತಿಲ್ಲ. ಫ್ಲೈಟ್ ಹೋಗ್ತಿದೀವಿ ಫಸ್ಟ್ ಮಾತ್ರ ಗೊತ್ತು. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಈ ಗೂಬೆಗೆ ಇಷ್ಟು ಗಂಟೆ ವೇಟ್ ಮಾಡಿದ್ದು ಅಂತ ಗೊತ್ತು. ಊಟ ಬೇರೆ ಮಾಡ್ಬೇಕು. ನೋಡೋಣ ಅಲ್ಲೇನೇನು ಊಟ ಸಿಗುತ್ತೆ, ಏನ್ ತಿಂತೀವಿ ಅಂತ ವಿಡಿಯೋ ಮಾಡಿ ಹೇಳ್ತೀನಿ. ಬಾಯ್. ಈಗ ಬಾ. ಓಯ್. ಏನ್ ಹುಡುಕ್ತಿದ್ಯಾ? ಓಕೆ. ಅಂತೂ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ತುಂಬಾ ಜನ ಇದ್ದಾರೆ. ಎಷ್ಟೊತ್ತಾಗುತ್ತೋ ಒಳಗಡೆ ಹೋಗೋದು ಗೊತ್ತಿಲ್ಲ. ನೋಡೋಣ, ನಾವು ಕ್ಯೂನಲ್ಲಿ ನಿಲ್ಲೋಣ ಅಂತ ನಿಂತ್ಕೊಂಡಿದ್ದೀನಿ.